ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಬುಧವಾರ ಗಣಪತಿಯನ್ನು ಪೂಜಿಸ್ತೀವಿ ಹಾಗೂ ವಿಘ್ನ ವಿನಾಶಕನನ್ನು ಈ ರೀತಿಯಾಗಿ ಆರಾಧನೆ ಮಾಡೋದ್ರಿಂದ ನಮ್ಮ ಕೆಲಸಗಳಲ್ಲಿ ಯಾವುದೂ ಕೂಡ ಆ ಕೆಲಸ ಆಗ್ತಾ ಇಲ್ಲ ಅಂತ ಏನು ಭಯಪಡ್ತಾ ಇರ್ತೀವಿ, ಎಲ್ಲ ಕೆಲಸಗಳು ಕೂಡ ಸರಾಗವಾಗಿ ನಡೆಯುತ್ತೆ. ಬುಧನಿಗೆ ಸಂಬಂಧಪಟ್ಟಂಥ ಈ ದಿನ ನಾವು ಈ ಕೆಲಸಗಳನ್ನು ಮಾಡಿಕೊಂಡ್ರೆ ಅದರ ಜೊತೆ ಅಮೃತ ಸಿದ್ಧಿ ಯೋಗ ಬಂದಿದೆ. ಅಮೃತ ಸಿದ್ಧಿ ಯೋಗದ ಒಂದು ಆ ಸಮಯಕ್ಕೆ ನಾವು ಏನಾದರೂ ಕೊಂಡುಕೊಳ್ಳೋದು ಅಥವಾ ಹೊಸದಾಗಿ ಏನಾದರೂ ಪ್ಲ್ಯಾನ್ ಮಾಡಿದರೆ ಆ ಕೆಲಸಗಳಲ್ಲಿ ತುಂಬ ಚೆನ್ನಾಗಿ ಉತ್ತಮವಾದಂಥ ಫಲಿತಾಂಶ ಅನ್ನುವಂಥದ್ದನ್ನು ನೋಡಬಹುದು. ಎಷ್ಟೋ ಕೆಲಸಗಳನ್ನು ನಾವು ಮಾಡೋದಕ್ಕೆ ಸಮಯ, ದುಡ್ಡು ಎಲ್ಲವನ್ನು ವ್ಯರ್ಥ ಮಾಡ್ತಾ ಇರ್ತೀವಿ. ಆದರೂ ಆ ಕೆಲಸಗಳು ನಡೀತಾ ಇರೋದಿಲ್ಲ. ಅಂತಹವರು ಎಲ್ಲರೂ ಕೂಡ ಏನು ಮಾಡ್ಕೊಳ್ದೇ ಇದ್ದರೂ ಕೂಡ ದೀಪಾರಾಧನೆ ಅನ್ನುವಂಥದ್ದು ತುಂಬ ಪ್ರಾಮುಖ್ಯತೆ ಇರುವಂಥದ್ದು. ಕತ್ತಲನ್ನು ಓಡಿಸಿ, ನಮ್ಮ ಅಂಧಕಾರವನ್ನು ಓಡಿಸಿ ಬೆಳಕಿನ ಕಡೆ ನಡೆಸೋದಕ್ಕೆ ದೀಪಾರಾಧನೆ ಅನ್ನುವಂಥದ್ದು ಬಹಳ ವಿಶೇಷವಾಗಿರುತ್ತೆ ಸ್ನೇಹಿತರೆ. ನಾವು ಇದಕ್ಕೆ ಯಾವಾಗಲೂ ಅಷ್ಟೇ ನಿತ್ಯದ ಪೂಜೆ ಮಾಡ್ತೀವಿ ಅಥವಾ ಕೆಲವೊಬ್ಬರು ಯಾವ ರೀತಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಪದ್ಧತಿಗೆ ಅನುಗುಣವಾಗಿ ಮಾಡ್ಕೊಳ್ತಾ ಇರ್ತೀರೋ, ದೀಪ ಹಚ್ಚಿದಾಗ ಸಾಧಾರಣವಾಗಿ ನಾವು ಈ ವಸ್ತುಗಳನ್ನು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ, ಹಾಕೋದಿಲ್ಲ. ಆಗ ನಮ್ಮ ಮನೆಯಲ್ಲಿ ಇರುವಂಥ ಆ ದರಿದ್ರ ಏನಿರುತ್ತೆ ಹೋಗೋದಿಲ್ಲ. ಪ್ರತಿದಿನ ಪ್ರತಿ ಸೆಕೆಂಡು ಕೂಡ ಏನು ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀವಿ, ಕಷ್ಟಪಡ್ತಾ ಇರ್ತೀವಿ, ಯಾವುದೂ ಕೂಡ ಅದಕ್ಕೆ ತಕ್ಕನಾದಂಥ ಬೆಲೆ ಅನ್ನೋದು ಸಿಗ್ತಾ ಇರೋದಿಲ್ಲ. ಕಷ್ಟಪಡೋರು ಕಷ್ಟಪಟ್ಕೊಂಡೇ ಇರಬೇಕು ಅನ್ನೋ ಥರ ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು, ನೆಗೆಟಿವ್ ಎನರ್ಜಿಯನ್ನು ತಡೆಯುವಂಥ ಶಕ್ತಿ ದೀಪಾರಾಧನೆಗೆ ಇದೆ. ನಮ್ಮ ಸುತ್ತಮುತ್ತ ನಮಗೆ ನೆಗೆಟಿವ್ ಜಾಸ್ತಿ ಆದಾಗ ಮನೆಯಲ್ಲಿ ಸಿಕ್ಕಾಪಟ್ಟೆ ಕಷ್ಟಗಳು ಅನ್ನುವಂಥದ್ದು ಆವರಿಸ್ಕೊಳ್ಳುತ್ತೆ. ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಆರೋಗ್ಯ ಸಮಸ್ಯೆಗಳು ಒಂದು ಸಾರಿ ಬಂದರೆ ದುಡ್ಡು ಖರ್ಚು ಮಾಡ್ತಾನೇ ಇರಬೇಕು. ದುಡ್ಡಿಲ್ಲ ಅಂತ ಹೇಳಿದ್ರು ಸಾಲ ಮಾಡಿಕೊಂಡಾದರೂ ನಾವು ಅದಕ್ಕೆ ತೋರಿಸ್ಕೊಳ್ಬೇಕು. ಈ ರೀತಿ ಇನ್ನಷ್ಟು ಸಾಲಕ್ಕೆ ನಾವು ಗುರಿಯಾಗ್ತೀವಿ. ಆದರೆ ದೀಪ ಹಚ್ಚಿದಾಗ ಈ ವಸ್ತುಗಳನ್ನು, ಈಗ ತಿಳಿಸುವಂಥ ವಸ್ತುಗಳನ್ನು ನಾವು ಹಾಕಿ ದೀಪಾರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಇರುವಂಥ ದರಿದ್ರವನ್ನು ದೂರ ಮಾಡ್ಕೊಳ್ಬಹುದು, ಬಡತನವನ್ನು ದೂರ ಮಾಡ್ಕೊಳ್ಬಹುದು. ಹೌದು, ಏಕೆಂದರೆ ಒಂದೇ ಸಾರಿ ನಮಗೆ ಬದಲಾವಣೆ ಆಗೋದಿಲ್ಲ. ತಪ್ಪದೆ ಈ ರೀತಿ ನಾವು ದೀಪಾರಾಧನೆ ಮಾಡಿದಾಗ, ದೀಪಕ್ಕೆ ಈ ಸಣ್ಣ ವಸ್ತುಗಳನ್ನು ಹಾಕಿ ಕೇಳಿಕೊಂಡಾಗ, ಅದು ಮುಖ್ಯವಾಗಿ ಈ ದಿನ ನಮಗೆ ಅಮೃತ ಸಿದ್ಧಿ ಯೋಗ ಬಂದಿದೆ ಸ್ನೇಹಿತರೆ. ಈ ವಿಶೇಷವಾದ ದಿನಗಳಲ್ಲಿ ಗೊತ್ತಿರೋದಿಲ್ಲ, ಎಲ್ಲರ ಹತ್ರ ಕೂಡ ದುಡ್ಡು ಇರೋದಿಲ್ಲ. ಇದ್ದಂಥವರು ಮಾತ್ರ ಚಿನ್ನ, ಬೆಳ್ಳಿ ತಗೊಳ್ಬಹುದು, ಮಕ್ಕಳಿಗೆ ಏನಾದರೂ ಮಾಡಿಸ್ಬಹುದು, ವೆಹಿಕಲ್ ತಗೊಳ್ಬಹುದು, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬಹುದು. ಹಾಗೂ ನೀವು ಮುಖ್ಯವಾಗಿ ವ್ಯಾಪಾರಕ್ಕೆ ಏನಾದರೂ ದಾರಿ ಹುಡುಕ್ತಾ ಇದ್ದರೆ ಈ ದಿನ ಪ್ರಾರಂಭ ಮಾಡಬಹುದು. ಹೊಸದಾಗಿ ನಿಮ್ಮ ಜೀವನಕ್ಕೆ ಏನಾದರೂ ನೀವು ರಿಸೀವ್ ಮಾಡಿಕೊಳ್ಬೇಕು ಅನ್ನುವಂಥದ್ದಿದ್ದಾಗ ಈ ದಿನವನ್ನು ಆಯ್ಕೆ ಮಾಡಿಕೊಳ್ಳಿ. ಈ ರೀತಿ ಮಾಡಿಕೊಂಡಾಗ ಉತ್ತಮವಾದಂಥ ರಿಸಲ್ಟ್ ಬರುತ್ತೆ. ಹಾಗೂ ಆ ಲೈಫ್ ಟೈಮು ಕೂಡ ನಮಗೆ ಅದರಿಂದ ಆದಾಯ, ಲಾಭ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಅದಕ್ಕೆ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಕೇಳ್ಕೊಳ್ಳಿ. ಎಲ್ರಿಗೂ ದುಡ್ಡು ಇರೋದಿಲ್ಲ, ಇದ್ದಂಥವ್ರು ಮಾಡ್ಕೊಳ್ಬಹುದು. ಇಲ್ಲದೇ ಇರುವಂಥವರು ದೀಪ ಹಚ್ಚಿದಾಗ 2 ನೀವು ಹಸಿರಾಗಿ ಇರಬೇಕು ಏಲಕ್ಕಿ, ಇದನ್ನು ತಗೊಂಡು ಶ್ರೀ ಮಹಾಲಕ್ಷ್ಮಿಗೆ ಇಷ್ಟವಾಗುವಂಥ ಸುಗಂಧಭರಿತವಾದ ವಸ್ತುಗಳಲ್ಲಿ ಇದು ಬಹಳ ಮುಖ್ಯವಾಗಿರುವಂಥದ್ದು. ಇದನ್ನು ನಾವು 1-2 ಹಾಕಿದಾಗ ಆ ಒಂದು ನಮ್ಮ ಮನೆಯಲ್ಲಿ ದೀಪ ಆಚೆ ಇರ್ತೀವಲ್ವ, ಇರುವಂಥ ಆ ಮೂಲೆಗಳಲ್ಲಿ ನೆಗೆಟಿವ್ ಏನಿರುತ್ತೆ ಅದನ್ನು ಹೋಗಲಾಡಿಸಿ ನಮಗೆ ಶಕ್ತಿಯನ್ನು ಕೊಡುತ್ತೆ. ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ, ಅವಕಾಶಗಳು ಜಾಸ್ತಿ ಆಗುತ್ತೆ. ಆಗ ನಾವು ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಯೋಗ ಕೂಡಿ ಬರುತ್ತೆ. ಮನೆಯಲ್ಲಿ ಯಾರು ದುಡಿತಾ ಇರ್ತಾರೆ ನೋಡಿ, ಅವರಿಗೆ ಜಾಸ್ತಿ ಸಂಬಳ ಬರುವಂಥ ದಾರಿ ಕಾಣಿಸುತ್ತೆ. ಇದನ್ನು ಮಾಡ್ಕೊಳ್ಳಿ. ಇನ್ನು ದೀಪ ಹಚ್ಚಿದಾಗ ಮುಖ್ಯವಾಗಿ
ಲವಂಗಗಳನ್ನು ಹಾಕಿ. ಲವಂಗಗಳು ಯಾಕೆ ಹಾಕ್ತೀವಿ, ಅದು ಮೊಗ್ಗಿರುವಂಥ ಲವಂಗ 2 ಹಾಕಿದ್ರೆ ನಿಂತಿರುವ ಕೆಲಸಗಳು, ಯಾರನ್ನಾದರೂ ದುಡ್ಡು ಕೇಳಿರ್ತೀವಿ ಏನೋ ಒಂದು ಕೆಲಸಕ್ಕಾಗಿ, ಏನು ಕೇಳಿದ್ರೂ ಕೂಡ ಅವರು ಸರಿಯಾಗಿ ರಿಪ್ಲೈ ಮಾಡಿರೋದಿಲ್ಲ, ಅಥವಾ ನೀವು ದುಡ್ಡು ಯಾರಿಗೋ ಕೊಟ್ಟಿರ್ತೀರ, ಏನೋ ಒಂದು ಕೆಲಸಕ್ಕಾಗಿ ಎಲ್ಲ ಕೆಲಸಗಳಲ್ಲೂ ಕೂಡ ಪ್ರಯತ್ನ ಪಡ್ತಾ ಇರ್ತೀರ, ಆ ಕೆಲಸ ಅಲ್ಲೇ ನಿಂತೋಗ್ಬಿಟ್ಟಿರುತ್ತೆ, ಮುಂದಕ್ಕೆ ಸಾಗ್ತಾ ಇರೋದಿಲ್ಲ, ಅದಾಗುತ್ತೋ ಇಲ್ವೋ ಅನ್ನುವಂಥ ಕನ್ಫ್ಯೂಷನ್ನಲ್ಲಿ ಇರ್ತೀರ. ಅದು ಎಲ್ಲವೂ ಕೂಡ ರಿಲೀಸ್ ಆಗುತ್ತೆ ಲವಂಗ ಹಾಕಿ ಮಾಡೋದ್ರಿಂದ. ಇನ್ನು ಬೆಲ್ಲವನ್ನು ಹಾಕೋದು ಸುಮಧುರವಾದಂಥ ವಸ್ತು ಅಂತ ಹೇಳಬಹುದು, ಪರಿಶುದ್ಧವಾದಂಥ ಪದಾರ್ಥ. ದೇವಾನುದೇವತೆಗಳಿಗೆ ಪ್ರಸಾದವಾಗಿ ನಾವು ಇಟ್ಟಾಗ ನಿವೇದನೆ ಆಗುತ್ತೆ, ಅಷ್ಟು ಪರಿಶುದ್ಧವಾಗಿರುವಂಥ ಬೆಲ್ಲ. ನಾವು ಬೆಲ್ಲವನ್ನು ಯಾವಾಗ ತಗೊಳ್ತೀವಿ, ನಮಗೇನಾದರೂ ಮನಸ್ಸಿಗೆ ಸಂತೋಷ ಆದಾಗ, ಶುಭ ಕಾರ್ಯಗಳು ಮಾಡುವಾಗ, ಒಳ್ಳೆ ಗುಡ್ ನ್ಯೂಸ್ ಕೇಳುವಾಗ ಈ ರೀತಿ ನಾವು ಸಿಹಿಯನ್ನು ಮಾಡ್ತೀವಿ. ಈ ರೀತಿ ನಮ್ಮ ಮನೆಯಲ್ಲಿ ಸದಾಕಾಲ ಸಂತೋಷ ತುಂಬಿರಬೇಕು ಅನ್ನೋದಕ್ಕೆ ಎಷ್ಟೋ ಜನ ಮೇಲ್ನೋಟಕ್ಕೆ ಮಾತ್ರ ನಾವು ಚೆನ್ನಾಗಿದ್ದೀವಿ ಅನ್ನೋ ಥರ ಇರ್ತಾರೆ, ಆದರೆ ಒಳಗೊಳಗೇ ತುಂಬ ನೋವು ಪಡ್ತಾ ಇರ್ತಾರೆ, ಕಷ್ಟ ಜಾಸ್ತಿ ಇರುತ್ತೆ, ಬೇರೆಯವರ ಹತ್ರ ಹೇಳ್ಕೊಳ್ಳೋದಕ್ಕೂ ಕೂಡ ಆಗಿರೋದಿಲ್ಲ. ಅಂತಹವರು ಒಂದು ಒಂದೇ ಒಂದು ತುಂಡು ಬೆಲ್ಲವನ್ನು ಹಾಕೋದ್ರಿಂದ ಎಷ್ಟೆಲ್ಲ ಬದಲಾವಣೆ ಆಗುತ್ತೆ ಅಂದರೆ, ತುಂಬಾ ನಮ್ಮ ಲೈಫಲ್ಲಿ ಆರಾಮಾಗಿ ಇರಬಹುದು, ಸಂತೋಷವಾಗಿ ಇರಬಹುದು. ಅಂದರೆ ನಾವು ಪ್ರತಿಯೊಬ್ಬರೂ ಕೂಡ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಗಮನದಲ್ಲಿಟ್ಕೊಳ್ಳುವಂಥದ್ದು ಏನಂದರೆ, ನಾವು ದುಡಿತಾ ಇದ್ದೀವಿ, ಅದು ಚೆನ್ನಾಗಿ ಆಗಬೇಕು ಅಂತ ಕೇಳ್ಕೊಳ್ಳಿ ಸ್ನೇಹಿತರೆ. ನಾವು ದುಡಿತಾನೇ ಇಲ್ಲ ಅಂತ ಹೇಳಿದ್ರೆ, ನಮ್ಗೆ ಯಾವುದೋ ಒಂದು ಮೂಲೆಯಿಂದ ದುಡ್ಡು ಬರಲಿ ಅಂತ ಬೇಡಿಕೊಂಡ್ರೂ ಕೂಡ ಅದು ಸಿಗೋದಿಲ್ಲ. ಆದರೆ ನಾವು ಏನಾದರೂ ಕಷ್ಟಪಡ್ತಾ ಇದ್ದರೆ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ, ಹಾಗೂ ಧನಾಕರ್ಷಣೆ ಆಗುತ್ತೆ, ಆಕಸ್ಮಿಕ ಧನ ಲಾಭ ಬರುತ್ತೆ, ನಾವು ಎಕ್ಸ್ಪೆಕ್ಟೇಷನ್ನೇ ಮಾಡಿರೋದಿಲ್ಲ, ಆ ರೀತಿ ನಮಗೆ ಲಾಭಗಳು ಜಾಸ್ತಿ ಬರ್ತಾ ಇರುತ್ತೆ. ಈ ಒಂದು ದೀಪಾರಾಧನೆ ಎಲ್ಲವನ್ನು ಕೂಡ ಒಂದೇ ದೀಪಕ್ಕೆ ಹಾಕೋದಕ್ಕೆ ಹೋಗಬೇಡಿ, ಒಂದೊಂದು ಸಮಸ್ಯೆಗೆ ಒಂದೊಂದು ದೀಪಕ್ಕೆ ಈ ವಸ್ತುಗಳನ್ನು ತಿಳಿಸಿರುವಂಥದ್ದು. ಇದರಲ್ಲಿ ನಿಮಗೆ ಯಾವುದು ಮನೆಯಲ್ಲಿ ಅನುಕೂಲ ಇರುತ್ತೆ ಅದನ್ನು ಹಾಕಿ ನೀವು ದೀಪ ಹಚ್ಚಿ. ಮಾರನೆಯ ದಿನ ನೀವು ಆ ದೀಪದಲ್ಲಿರುವಂಥ ವಸ್ತುಗಳನ್ನು ತೆಗೆದು ಬಿಡಬೇಕು. ಯಾಕಂದರೆ ಈ ದಿನ ನೀವು ಸಂಕಲ್ಪ ಮಾಡಿ ಕೇಳ್ಕೊಂಡಿರ್ತೀರ, ರಾತ್ರಿ ಪೂರ್ತಿ ಆ ಕೆಲಸ ನಡೆಯುವುದಕ್ಕೆ ನಾವು ಭಗವಂತನಲ್ಲಿ ಕೇಳ್ಕೊಂಡಿರ್ತೀವಿ, ನಡಿಬೇಕಲ್ವಾ. ಮತ್ತು ಮಾರನೇ ದಿನ ನಾವು ಅದನ್ನೇ ದೀಪ ಹಚ್ಚಬಾರ್ದು, ಅದರಲ್ಲಿರುವಂಥ ವಸ್ತುಗಳನ್ನು ತೆಗೆದುಬಿಟ್ಟು ಗಿಡಗಳ ಹತ್ರ ಹಾಕಿ ಮತ್ತೊಮ್ಮೆ ಹೊಸದಾಗಿ ದೀಪ ಹಚ್ಚಬೇಕು. ಮಾಡ್ಕೊಂಡು ನೋಡಿ.